ಈ ಒಂದ್ ಜಾಗಕ್ಕೆ ಹೋಗೋ ಕನ್ಸು ಬಹಳಷ್ಟು ಜನಕ್ಕಿರುತ್ತೆ. ಅಂತ ಕನ್ಸು ನನ್ನಲ್ಲೂ ಇತ್ತು. ಆ ಕನ್ಸನ್ನ ನನ್ಸಾಗಿಸೋ ಆಸೆಯಲ್ಲಿ ನಾವು ಹತ್ತಿದ್ದು ಈ ಫ್ಲೈಟ್ ಅನ್ನ. ಫ್ಲೈಟ್ ಆಕಾಶದಲ್ಲಿ ಇರ್ಬೇಕಾದ್ರೇನೆ ನಮ್ಮ ಮನಸ್ಸಿನ ಮೂಲೆಯಲ್ಲಿ ಹುಟ್ಟಿದ್ದ ಆಸೆ ಎಸೆಸಿಗೆ ನೀರೇರಿತಾ ಇತ್ತು ಇಲ್ಲಿನ ಆಲ್ಪ್ಸ್ ಗಳ ವ್ಯೂ. ಫ್ಲೈಟ್ ಇಳಿಬೇಕಾದ್ರೆ ಏನೋ ಒಂಥರ ತೃಪ್ತಿ, ಖುಷಿ. ಫ್ಲೈಟ್ ಇಳಿದ್ಮೇಲೆನೆ ನಮ್ಗೆ ಗೊತ್ತಾಗಿದ್ದು ಏರ್ಪೋರ್ಟ್ ಅಲ್ಲೂ ಕೂಡ ಒಂದ್ ವಿಶೇಷ ಇದೆ ಅಂತ. ಹೌದು, ಈ ಏರ್ಪೋರ್ಟ್ ಇರೋದು ಬಸೆಲ್ ಅನ್ನೋ ಪ್ರದೇಶದಲ್ಲಿ. ಇದು ಬಂದು ಯುರೋಪ್ ನ ಒಕ್ಕೂಟದಲ್ಲಿ ಒಳಪಡುವ ಏರ್ಪೋರ್ಟ್. ಅದು ಯಾಕಂದ್ರೆ ಈ ಏರ್ಪೋರ್ಟ್ ಫ್ರಾನ್ಸ್ ಮತ್ತು ಸ್ವಿಟ್ಜರ್ಲೆಂಡ್ ದೇಶಗಳ ನಡುವೆ ಇರೋದು. ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಅರ್ಧ ಏರ್ಪೋರ್ಟ್ ಫ್ರಾನ್ಸ್ ನಲ್ಲಿದೆ, ಇನ್ನರ್ಧ ಸ್ವಿಟ್ಜರ್ಲೆಂಡ್ ಅಲ್ಲಿದೆ. ಹಾಗಾಗಿ ಇದರ ನಿರ್ವಹಣೆ ಈ ದೇಶಗಳ ಬದಲು ಯುರೋಪ್ ನ ಒಕ್ಕೂಟ ನೋಡಿಕೊಳ್ತಾ ಇದೆ. ಇಷ್ಟು ಇಂಟ್ರೋ ಕೊಟ್ಟ ಮೇಲೆ ಕತೆ ಯಾವ ಜಾಗದಿಂದ ಶುರು ಆಗುತ್ತೆ ಅಂತ ಗೊತ್ತಾಗಿರ್ಬೋದು. ಹೌದು, ಇಲ್ಲಿಂದ ಶುರು ಆಗುತ್ತೆ ಸ್ವಿಟ್ಜರ್ಲೆಂಡ್ ನ ಕಹಾನಿ. ಮೊದಲು ನಾವೊಂದು ಲೋಕಲ್ ಬಸ್ ಹತ್ತಿ ಹೋಗಿದ್ದು ಮೇನ್ SBB ಅಂದ್ರೆ ರೈಲ್ವೆ ಸ್ಟೇಷನ್ಗೆ. ಇಲ್ಲಿ ಹಲವಾರು ರೀತಿಯ ಪಾಸ್ಗಳು, ಟಿಕೆಟ್ಸ್ಗಳು ಸಿಗತ್ತೆ. ಫುಲ್ಲು ಮುಗುಳ್ನಗೆ ಬೀರ್ತಾ ಟೋಕನ್ ಕೊಟ್ಟು ನಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳಿ ನಮ್ಗೆ ಕೊಟ್ಟಿದ್ದು 3 ದಿನಗಳ ಪಾಸ್. ಹೇಳಿ ಕೇಳಿ ಸ್ವಿಟ್ಜರ್ಲೆಂಡ್ ಕಾಸ್ಟ್ಲಿ. ಈ ಪಾಸ್ ನ ಬೆಲೆ ಏನು ಕಡಿಮೆ ಇದ್ದಿಲ್ಲ, €250 ಅಂದ್ರೆ 25,000 ಇಂಡಿಯನ್ ಕರೆನ್ಸಿ ಇದಕ್ಕಾಯ್ತು. ಆದ್ರೂ ಈ ಪಾಸು ಸಿಕ್ಕಾಪಟ್ಟೆ ವರ್ತ್. ಯಾಕಂದ್ರೆ ಈ ಒಂದ್ ಪಾಸ್ ನಿಂದ ಟ್ರೈನ್ಗೆ, ಬೋಟ್ಸ್ಗೆ, ಬಸ್ಗೆ ಕೂಡ ಆಕ್ಸೆಸ್ ಸಿಗತ್ತೆ. ಅಷ್ಟೇ ಯಾಕೆ, ಹಲವು ಫ್ಯುನಿಕ್ಯುಲರ್ ಗಳಿಗೆ, ಮ್ಯೂಸಿಯಂ ಗಳಿಗೆ ಡಿಸ್ಕೌಂಟ್ ಅಲ್ಲಿ ಎಂಟ್ರಿ ಕೂಡ ಸಿಗತ್ತೆ. ಹಾಗಾಗಿ ಇಟ್ಸ್ ರಿಯಲಿ ವರ್ತ್. ಅಲ್ಲಿಂದ ನಾವು ನೇರವಾಗಿ ಹೊರಟಿದ್ದು ಲಾಟರ್ಬ್ರನ್ಗೆ. ಹೋಗೋ ಜಾಗಕ್ಕಿಂತ ಹೋಗೋ ದಾರಿ ಚೆನ್ನಾಗಿರುತ್ತೆ ಅನ್ನೋ ಮಾತಿಗೆ ಅರ್ಥ ಕೊಡ್ತಾ ಇತ್ತು ಈ ಒಂದು ಟ್ರೈನ್ ಜರ್ನಿ. 2 ಟ್ರೈನ್ ಚೇಂಜ್ ಮಾಡಿ ಬಸ್ ಹತ್ತಿ ಬಂದು ಇಳಿದಿದ್ದು ಈ ಒಂದು ಫಾಲ್ಸ್ ನೋಡಕ್ಕೆ. ಸುತ್ತಲೂ ಇದ್ದ ಆಲ್ಪ್ಸ್ ಗಳು, ಗ್ರೀನರಿ ಒಂಥರ ಡ್ರೀಮಿ ವರ್ಲ್ಡ್ ನ ಕ್ರಿಯೇಟ್ ಮಾಡಿತ್ತು. ಸಿಕ್ಕಾಬಟ್ಟೆ ಸುಸ್ತಾಗೋವರೆಗೂ ಫೋಟೋ ತಗೊಂಡ್ಮೇಲೆ ನಾವು ಮುಂದೆ ಹೊರಟಿದ್ದು. ಸಮಯದ ಅಭಾವದಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಹೇಳ್ತೀನಿ. ಅದನ್ನ ನೋಡಕ್ಕೆ ನನ್ನ ಫಾಲೋ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಬಟನ್ ಒತ್ತಿ, ಫಾಲೋ ಮಾಡೋದನ್ನ ಮರಿಬೇಡಿ.